ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ 1 ವಿಷಯ ಗಣಿತ ಭಾಗ 20. ಇವತ್ತಿನ ಅವಧಿಯಲ್ಲಿ ನಾವೇನು ನೋಡೋಣಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯೋದು. ಈಗಾಗಲೇ ನೀವು ಹಿಂದಿನ ಅವಧಿಗಳಲ್ಲಿ ಏನು ಮಾಡಿದ್ದೀರಪ್ಪ ಅಂತಂದ್ರೆ 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಓದಿದ್ದೀರಿ ಅಥವಾ ಬರೆದಿದ್ದೀರಿ, ಹೌದಾ? ಆಮೇಲೆ ಸಂಕಲನ ಲೆಕ್ಕ ಮಾಡಿದಿರಿ, ವ್ಯವಕಲನ ಲೆಕ್ಕ ಮಾಡಿದಿರಿ, 10 ಬಿಡಿಗಳನ್ನ ಲೆಕ್ಕ ಮಾಡಿದಿರಿ. ಆಮೇಲೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆಗಳನ್ನ ಓದಿದಿರಿ, ಬರೆದಿದ್ದೀರಿ. ನಾವು ಮಧ್ಯದ ಸಂಖ್ಯೆಯನ್ನು ಬರೆದಿರಿ. ಇವತ್ತು ನಾವು ಸಂಖ್ಯೆಗಳನ್ನು ಅಕ್ಷರದಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಇವತ್ತಿಂದ ಹೇಳ್ಕೊಡ್ತೀನಿ. ಇವತ್ತು 1 ರಿಂದ 50ರವರೆಗಿನ ಸಂಖ್ಯೆಗಳನ್ನ ಅಕ್ಷರದಲ್ಲಿ ಬರೆಯುವುದು ಮತ್ತು ಓದುವುದು. ನೋಡಿ, 1 ರಿಂದ 50ರವರೆಗಿನ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯುವುದು. ಅಕ್ಷರದಲ್ಲಿ ಬರೆಯುವುದು. ನೋಡಿ, ಈಗ ಸಂಖ್ಯೆಯನ್ನ 1 ಅಂತ ಓದ್ತೀವಿ, ಹೌದಾ? 1 ಈ ಸಂಖ್ಯೆಯನ್ನ 1 ಅಂತ ಹೆಂಗ್ ಬರೆಯುವುದು? ಇಲ್ಲ ನೋಡಿ, 1 ರಿಂದ 10ರವರೆಗೆ ಸಂಖ್ಯೆಗಳನ್ನ ಮೊದಲೇ ನಾವೇನ್ ಮಾಡೋದಪ್ಪ ಬರೆಯುವುದು. ನೋಡಿ, 1 ಅದ್ರ ಮುಂದೆ ಸಮಸ್ಯೆನೇ ಕೊಡ್ಬೇಕು. ಆಮೇಲೆ 1 ಬರಬೇಕಾದ್ರೆ ನಾವು ಏನು ಉಚ್ಚಾರ ಮಾಡ್ತೀವಿ? ಫಸ್ಟಿಗೆ ಓ, ಒಂಟೆ ಓ ಅಕ್ಷರ ಉಚ್ಚಾರ ಮಾಡ್ತೀವಿ. ಆಮೇಲೆ ಮುಂದ ಇಲ್ಲೇನು ಬರ್ತೈತಿ? 0 ಅಂದ್ರೆ ಅನುಸ್ವಾರ ಅಕ್ಷರ ಬರ್ತೈತಿ. 1 ಹೌದಾ? ಇದು 1 ದಾದಿದ್ದು 1. ಇನ್ನು 2 ನೋಡಿ, 2 ಓದ್ಕೊಂತ ಬರಬೇಕು ಸಂಖ್ಯೆ ಅಕ್ಷರದಲ್ಲಿ. 2 3 ನೋಡಿ, 3 ಸಣ್ಣ ಬರೀತಿಲ್ಲ, ದೊಡ್ಡದ 3 ಬರೀಬೇಕು. ಪಕ್ಕ ಇಟ್ಬಿಟ್ಟು ಬಳಸಬೇಕು. 3 ನೋಡಿ, ಪ್ರತಿಯೊಂದು ಅಕ್ಷರ ನೋಡಿ, ಲಾಸ್ಟ್ ಕೊನೆ ಅಕ್ಷರಗಳೆಲ್ಲ ಏನಪ್ಪ ಹೂ ಬಂದಾವ. 3 2 1 ನೋಡಿ, ಹೌದಾ? ಆಮೇಲೆ 4 ನಾ ಬರ್ದ ಲೂ ಬರ್ದ, ಅದಕ್ಕೆ ಕೆಳಗೆ ಏನ್ ಬಂದಿತ್ತಪ್ಪ ಅಕ್ಷರ? ಒತ್ತಕ್ಷರ ಬರ್ತೈತಿ. ಯಾವ ಒತ್ತಕ್ಷರ? ಕರ್ ಒತ್ತಕ್ಷರ. 4 ನೋಡಿ, ಇದಕ್ಕೂ ಪಕ್ಕ ಬಂದೈತಿ. 5 ಆಮೇಲೆ 6 ಇವು ಅಕ್ಷರಗಳನ್ನು ಕೂಡಿಸಿ ಬರೆಯಬೇಕು. 7 8 ನೋಡಿ, 8 ಏನು ಮುಂದೆ ಬರೆಯಬೇಕು? 7 ಬರಬೇಕಾದ್ರೆ ದೊಡ್ಡ ಎ ಬರಬೇಕು. ಆಮೇಲೆ 8 ಬರಬೇಕಾದ್ರೆ ಏನು ಮಾಡಬೇಕು? ಸಣ್ಣ ಎ ಬರಬೇಕು. ಇಲ್ಲೇ 9 ನೋಡಿ, 9 ಓ ಬರ್ದು ಪೂಜಿ ಕೊಟ್ಟ ಬ ಬರಬೇಕು. 9 ಬ ದೊಡ್ಡ ಬರಬೇಕು, ಸಣ್ಣ ಬ ಬರ್ದಿಲ್ಲ. 9 ಬ ಬಡಿಗೆ ಬರಬೇಕು ಕೆಳಗೆ. 9 ತೂ ಬರ್ದು ಅದಕ್ಕೆ ಒತ್ತಕ್ಷರ ಬರ್ತೈತೆ ನೋಡಿ, ಕೆಳಗೆ ಕ ಒತ್ತಕ್ಷರ ಬರ್ತೈತೆ. 9 ಇಲ್ಲಿ ಏನು ಬರಬೇಕು? 10 ನೋಡಿ, ಲಾಸ್ಟ್ ಕೊನೆಯ ಅಕ್ಷರಗಳಿಗೆ ತೋರ್ ಒತ್ತಕ್ಷರ ಬಂದ ನೋಡಿ. 9 10 1 2 3 4 5 6 7 8 9 10 8 ಬರಬೇಕಾದ್ರೆ 0 ಬರ್ತೈತೆ, ಹೌದಾ? ಇಲ್ಲೇ 9 ಬರಬೇಕಾದ್ರೆ 0 ಬರ್ತೈತೆ ನೋಡಿ. ಪುಯಿ ಅನುಸ್ವಾರ ಶಬ್ದ ಅಂತೀವಿ ಇದಕ್ಕೆ, ಹೌದಾ? 8 9 10. ಈಗ 10ರ ನಂತರ ಮುಂದಿನ ಸಂಖ್ಯೆ ಯಾವಪ್ಪ? 10ರ ನಂತರ ಯಾವ ಸಂಖ್ಯೆ ಓದ್ತೀರಿ? 11 ನೋಡಿ, 1 11 ಓದ್ತೀರಿ ಇಲ್ಲ? 11 ನೋಡಿ, ನೋ ಅಂತೀವಿ. ನೋಗ ಕೆಳಗಡೆ ಏನು ಬರ್ತಿಪ್ಪ? ಒತ್ತಕ್ಷರ ನೋಡಿ. 11 ಇಲ್ಲೇ 11 ಯಾವ ಸಂಖ್ಯೆ ಬರ್ತಿ? 12 12 ನೇ ಒತ್ತಕ್ಷರ ಬರ್ತೈತಿ. 12
ನೋಡಿ ಪ್ರತಿಯೊಂದು ಅಕ್ಷರಗಳಿಗೆ ಇಲ್ಲೇ ಒತ್ತಕ್ಷರ ಬರ್ತಾವ ನೋಡಿ ಕೆಲವೊಂದು ಅಕ್ಷರಗಳಿಗೆ 13 ನೋಡಿ ಇಲ್ಲಿ 13 ಇಲ್ಲಿ ಸರಳವಾಗಿ ಹೇಳ್ತೀವಿ ನಾವು 13 ಅನ್ನೋದಿಲ್ಲ 13 ಇಲ್ಲಿ ದ ಒತ್ತಕ್ಷರ ಬರಲ್ಲ 13 ಅಂತ ಉಚ್ಚಾರ ಮಾಡ್ತೀವಿ ಹೌದಾ 13 ನೋಡಿ 14 ನಾಲ್ಕು ಒತ್ತಕ್ಷರ ಬರ್ತದೆ ಅದೇ ರೀತಿ ನೋಡಿ 4 ಇಲ್ಲಿ ಬರುತ್ತೆ ಇಲ್ಲೇ 14 ಇನ್ನ 19 ನಾನು ಹೇಳ 9 ಬರ್ತಿಲ್ಲ 15 ನೋಡ್ರಿ ಲಾಸ್ಟ್ ಅಕ್ಷರ ಎಲ್ಲ ಪಕ್ಕ ಬರ್ತಾವ ಹೌದಾ ನೋಡ್ರಿ ಫಸ್ಟ್ ಕೊಟ್ಟು ನೋಡ್ರಿ 16 ನೋಡ್ರಿ 16 ಹೌದಾ 17 ಬರ್ಬೇಕಾದ್ರೆ ನೇರ ಮುಂದೆ ಏನು ಮಾಡಬೇಕು ದೀರ್ಘ ಕೊಡಬೇಕು ಯಾಕಂದ್ರೆ ದೀರ್ಘ ಬರ್ತೈತಿ 17 ಅನ್ಬೇಕಾ ದೊಡ್ಡ ಎ ಬರ್ತೈತಿ ಹೌದಿಲ್ಲ ಏದ ಏನು ಬರ್ತೈತಿ ಇಲ್ಲಿ ದೀರ್ಘ ಬರ್ತೈತಿ 18 ಎಂಟು ಬರ್ಬೇಕಾದ್ರೆ ಸೊನ್ನೆ ಬರ್ತೈತಿಲ್ಲ ಅಲ್ಲೇ 9 ಬರ್ಬೇಕಾದ್ರೆ ನರ್ ಮುಂದೆ ಏನು ಬರ್ತೈತಿ ಪೂಜಿ ಅನುಸ್ವಾರ ಅಕ್ಷರ ಬರ್ತದೆ 18 ಆಮೇಲೆ 19 ನೋಡಿ ಬಡಿಗೆ ಕೆಳ ಬರಬೇಕು ದೊಡ್ಡ ಬರಬೇಕು ಆಮೇಲೆ 19 ಗೊತ್ತಾ 19 ಇಲ್ಲಿ ನೋಡಿ ಎರಡು ಕಡೆ ಒತ್ತಕ್ಷರ ಬರ್ತಾವ ತೋರ್ ಕೆಳ ಒತ್ತಕ್ಷರ ಮಾಡ್ತಿ ಆಮೇಲೆ ತೂರ್ ಕೆಳ ಒತ್ತಕ್ಷರ ಬರ್ತೈತಿ 19 ಸೊನ್ನೆ ಬರ್ತೈತಿ ಇಲ್ಲಿ 9 ಬರ್ಬೇಕಾದ್ರೆ ಪೂಜೆ ಅಕ್ಷರ ಬರ್ತೈತಿ ಇಲ್ಲಿ 19 ತೋರ್ ಮುಂದೆ ಪೂಜೆ ಬರ್ತೈತಿ ಆಮೇಲೆ ಲಾಸ್ಟ್ ಸಂಖ್ಯೆ ಯಾವಪ್ಪ 20 ಈ ನೋಡಿ ಪ ಒತ್ತಕ್ಷರನ ಏನು ಮಾಡಿ ಪ ಅಕ್ಷರನ ನೋಡಿ ಒತ್ತು ಹೇಳ್ತೀನಿ ಇಲ್ಲಿ ಏನು ಬರ್ತೈತಿ 20 ಒತ್ತಕ್ಷರ ನೋಡಿ ತೂಕುನು ಒತ್ತಕ್ಷರ 20 ತೂನು ಏನು ಮಾಡ್ತೀವಿ ಒತ್ತಿ ಹೇಳ್ತೀವಿ ಅದಕ್ಕೆ ಏನು ಬರ್ತೈತಿ ಒತ್ತಕ್ಷರ ಬರ್ತೈತಿ 20 ನೋಡಿ ಪಕು ಒತ್ತಕ್ಷರ ಬರ್ತೈತಿ ತೂಕು ಒತ್ತಕ್ಷರ ಬರ್ತೈತಿ ಇನ್ನು ಮುಂದಿನ ಸಂಖ್ಯೆ ಯಾವಪ್ಪ 20 21 ಹೌದಾ ನೋಡಿ ಈಗ ನೋಡಿ 21 22 ಬರ್ಬೇಕಾರ ಎರಡು ತರ ಬರೀಬಹುದು ಈಗ ನೋಡಿ 21 ನಾ ಏನ್ ಮಾಡ್ತೀನಿ 21 ನೋಡಿ 21 ಇದು ಸರಿ ಹೌದಾ ಆಮೇಲೆ ಇದು ಮತ್ತೊಂದು ರೀತಿ ಬರೀಬಹುದು ನೋಡಿ 21 ಇದನ್ನು ಬಿಡಿಸಿ ಬರೀಬಹುದು 21 ಹೌದಾ ಇಲ್ಲಿ 20 ಬರೋದು 21 ಬರಬೇಕಾದ್ರೆ 21 ಇದನ್ನು ಕೂಡಿಸಿ ಬರಬೇಕಾದ್ರೆ ನಾವೇನು ಬರೀಬೇಕು 21 ಅಂತ ಬರೀತೀವಿ ಹೌದಾ ಈಗ ನಾವೇನು ಮಾಡೋಣ 21 ಅಂತ ಹೇಳಿ ಕೂಡಿಸೋಣ 21 22 23 24 ಬಿಡಿಸಿ ಬರೀತೀವಿ ಈಗ ನಾವೇನು ಮಾಡಬೇಕು 21 ಕೂಡಿಸಿನೇ ಬರೀ ನೋಡಿ 21 ಅಕ್ಷರವನ್ನ ನಾವೇನು ಮಾಡಬೇಕು ಇವನ್ನ ಕೂಡಿಸಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು 22 ಒತ್ತಕ್ಷರ ಐತೆ ನೋಡಿ ಪ್ರತಿಯೊಂದು ಅಕ್ಷರ 21 22 ಬರ್ಬೇಕಾರೆ ಒತ್ತಕ್ಷರ ಬಂದೇ ಬರ್ತಾವ 22 ನೋಡಿ ಡು 22 ಆಮೇಲೆ 23 ಒತ್ತಕ್ಷರ ಬಂದೈತಿ ನೋಡಿ ಪ್ರತಿ ಅಕ್ಷರಕ್ಕೂ ಇಲ್ಲಿ ಒತ್ತಕ್ಷರ ಬರ್ತೈತಿ 23 ತೂ ಬರ್ಬೇಕಾರ ತೂ ಕೆಳಗ ಮ ಒತ್ತಕ್ಷರ ಬರ್ತೈತಿ 23 ತಕ ಮ ತ ಮತ್ತು ಮ ಏನು ಏನಾಗ್ತೈತಿ ಇಲ್ಲಿ ಎರಡು ಕೂಡಿಸಿ ಉಚ್ಚಾರ ಆಗ್ತಾವ ಅದಕ್ಕಾಗಿ ತೋರಿದ್ರೆ ಯಾವ ಒತ್ತಕ್ಷರ ಬರ್ತೈತಿ ಮ ಒತ್ತಕ್ಷರ 23 ಹೌದಾ ಆಮೇಲೆ 24 ತಾ ಬರ್ತದೆ ಮೂರು ಒತ್ತಕ್ಷರ ಕೊಡ್ಬೇಕಲ್ಲಿ 24 ಹೌದಾ 25 ನೋಡಿ ಹೋಲ್ ಕೆಳಗೆ ಒತ್ತಕ್ಷರ ಐತಿ ತದ ಕೆಳಗೆ ನೋಡಿ ಇಲ್ಲಿ ಎರಡು ಒತ್ತಕ್ಷರ ಬರ್ತಾವ ತದ ಒತ್ತಕ್ಷರ ಆಮೇಲೆ 5 ಒತ್ತಕ್ಷರ ಎರಡು ಒತ್ತಕ್ಷರಗಳನ್ನ ಬರೀಬೇಕು 25 ಆಮೇಲೆ 26 ನೋಡಿ 26 ತಾ ಕೆಳಗೆ ಒತ್ತಕ್ಷರ ಬರ್ತೈತಿ
27 ನೋಡಿ 27 ನೋಡಿ 27 ಹೌದಾ. ಆಮೇಲೆ 28 ಇಲ್ಲಿ ಒತ್ತಕ್ಷರ ಬರ್ತೈತಿ. ಆಮೇಲೆ ಮುಂದೆ ಅನುಸ್ವಾರ ಅಕ್ಷರ ಪೂಜೆ ಅಕ್ಷರ ಬರ್ತೈತಿ. 28 29 ತೋಲ್ ಕೆಳಗ ಒತ್ತಕ್ಷರ ಬರ್ತೈತಿ. 20 ಅಂತೀವಿ ಹೌದಿಲ್ಲ. 29 ಬರಿಬೇಕಾರ ಒತ್ತಕ್ಷರ ಬರ್ತೈತಿ. 29 ಪೂಜಿ ಸೊನ್ನೆ ಇದು ಬರ್ತೈತಿ ಅನುಸ್ವಾರ ಅಕ್ಷರ 29. ಆಮೇಲೆ 29 ನೆಕ್ಸ್ಟ್ ಯಾವ ಬರ್ತೈತ ಸಂಖ್ಯೆ 30 ನೋಡಿ 30 ನೋಡಿ ಎಲ್ಲಿಂದ ಎಲ್ಲಿ ತನಕ ಬಂದ್ವಿ ನಾವು ಬರ್ತೀವಿ ಅಕ್ಷರಗಳ ಸಂಖ್ಯೆ ಅಕ್ಷರ ಮ್ಯಾಗ ನೋಡಿ 1 ರಿಂದ 30 ತನಕ ಬರ್ತೀವಿ ಹೌದಾ. ನೋಡಿ 21 22 23 24 25 26 27 28 29 30. ಇನ್ಯಾವಪ್ಪ 31 ರಿಂದ 40 ಇಲ್ಲಿ ನೋಡಿ ಬರೀತೀನಿ ನೋಡಿ 30 ಬರೀವಿ ಹೌದಾ. 30 ಇಲ್ಲೇ 31 ನೋಡಿ 31 ನೋಡಿ 1 ಬರಬೇಕಾದ್ರೆ ಪೂಜೆ ಬರ್ತದಿಲ್ಲ ಇಲ್ಲಿ ತೋಲ್ ಮುಂದೆ ಪೂಜೆ ಬರ್ತದೆ. 31 ಒತ್ತಕ್ಷರ ಬರ್ತೀವಿ. 32 ನೋಡಿ 32 ಒತ್ತಕ್ಷರ ಹಾಕಿದ್ರೆ ಆ ಶಬ್ದ ತಪ್ಪಾಗ್ತೈತಿ. ಅದಕ್ಕಾಗಿ ಒತ್ತಕ್ಷರನ ಸರಿಯಾಗಿ ಲಕ್ಷ ಕೊಟ್ಟು ಬರಿಬೇಕು. 32 ನೋಡಿ ಲಾಸ್ಟ್ ಅಕ್ಷರಗಳು ಎಲ್ಲ ಹೆಂಗಪ್ಪ ಪಕ್ಕ ಅದಾವ ಈತೇನು ನೋಡಿ. ಪ್ರತಿಯೊಂದು ಅಕ್ಷರದ ಲಾಸ್ಟ್ ಅಕ್ಷರ ಏನಪ್ಪ ಹೂ ಅಕ್ಷರ ಹೂ ಛರ ಮಾಡಿ 26 ನೋಡಿ 32 ಈಗ 33 ನೋಡಿ 33 ತೂದ ಕೆಳಗ 30 ಅಕ್ಷರ ನೋಡಿ. ಪ್ರತಿಯೊಂದು ಅಕ್ಷರ ನೋಡಿ 23 33 ನೋಡಿ ಒತ್ತಕ್ಷರ ಬಂದಿದ್ದೀನಿ. 34 ನೋಡಿ 34 ಒತ್ತಕ್ಷರ ಬಂದಿದೆ. 24 ಹೆಂಗೆ ಬರ್ತದೆ ಹಂಗೆ 34 ಒತ್ತಾದ ಕೆಳಗ ನೂರ ಒತ್ತಕ್ಷರ 100 ಕೆಳಗ ಒತ್ತಕ್ಷರ. ಆಮೇಲೆ 35 ನೋಡಿ 35 ಒತ್ತಕ್ಷರ ನೋಡಿ ಹೆಂಗೆ ಬಂದೈತಿ 35 ನೋಡಿ 35 25 ಒತ್ತಕ್ಷರ ನೋಡಿ ಇಲ್ಲಿ ಒತ್ತಕ್ಷರ ಸೇಮ್ ಆಗ್ತೈತಿ ಇಲ್ಲಿ ಅದು ಸೇಮ್ ಬರ್ತೈತಿ. 36 ನೋಡಿ 36 ಹೌದಾ. ಇನ್ನ 37 ಬರ್ಬೇಕಾದ್ರೆ ತೇದ ಕೆಳಗೆ ಏನು ಬರ್ತೈತಪ್ಪ ಒತ್ತಕ್ಷರ ಬರ್ತೈತಿ. ಆಮೇಲೆ ದೀರ್ಘ ಅಕ್ಷರ ನೋಡಿ ದೀರ್ಘ ಅಂತೀವಿ ಇಲ್ಲಿ ಕೆಳಗೆ ಒತ್ತಕ್ಷರ ಬರ್ತೈತಿ. 37 ಇನ್ನ 38 ನೋಡಿ 38 ನೆಕ್ಸ್ಟ್ 39 ನೋಡಿ ದೊಡ್ಡ ಮೂಗು ಬರಬೇಕು ಸಣ್ಣ ಮೂಗು ಬರೆಯೋದಿಲ್ಲ. 39 ಲಾಸ್ಟಿಗೆ 39 ಸಂಖ್ಯೆ ಯಾವ್ದು ಹೇಳ್ತೀರಪ್ಪ ನೀವು 40 ಹೌದಾ. 40 ನೋಡಿ ಮತ್ತೆ ಮೊದಲು 31 32 33 34 35 36 37 38 39 40 ಈ ರೀತಿಯಾಗಿ ಏನು ಮಾಡಬೇಕಪ್ಪ ಸಂಖ್ಯೆಗಳು ಬರೀಬೇಕು. ಒತ್ತಕ್ಷರಗಳು ಸರಿಯಾಗಿ ಬರೀಬೇಕು. ಒಂದೇ ಒತ್ತಕ್ಷರ ಹೋಯ್ತಂದ್ರೆ ಆ ಶಬ್ದ ಏನಂತಪ್ಪ ತಪ್ಪಾಗ್ತೈತಿ. ಆಮೇಲೆ ಬರ್ಬೇಕಾರೆ ಸಣ್ಣ ಬರ್ತಿಲ್ಲ ಅದಕ್ಕೆ ದೊಡ್ಡ ಪಕ್ಕ ಹಚ್ಬೇಕು. ಬರೆದ ಮತ್ತೊಂದು ದೊಡ್ಡ ಪಕ್ಕ ಬರೆದ್ರೆ ಆಗ್ತೈತಿ. ಇಲ್ಲಾರ ಒಂದೇ ಪಕ್ಕ ಹಚ್ಚಿದ್ರೆ ಏನಾಗ್ತೈತಿ ಸಣ್ಣ ಆಗ್ತೈತಿ. ಬರೀದಿಲ್ಲ ದೊಡ್ಡ ಬರೀಬೇಕು ಹೌದಾ. ಇನ್ನು ಸಾಫ್ಟ್ ನೋಡಿ 41 42 ಹಾಕಿ ನೋಡಿ ಜಾಸ್ತಿ ಇದ್ರೆ ಇಲ್ಲೇ ಬರೀತೀವಿ.
41 40 ಐತಿಲ್ಲ ಈಗ 41 ಅದೇ ಕಂಟಿನ್ಯೂ ಆಗತ್ತೆ 41 42 ನೋಡಿ 43 ಎಲ್ಲರಿಗೂ ಸೇಮ್ ಬರ್ತಾವ ಇಲ್ಲೇನು ಚೇಂಜ್ ಆಗೋದಿಲ್ಲ 11 12 ಬರ್ಬೇಕಾದ್ರೆ ಅಷ್ಟೇ ಇಲ್ಲಿ ಚೇಂಜ್ ಬರ್ತೈತಿ 11 12 ಇವತ್ತಕ್ಷರ ಬರ್ತೈತಿ ಇಲ್ಲಿ ಒತ್ತಕ್ಷರ ಬರಂಗಿಲ್ಲ ಒತ್ತಕ್ಷರ ಬರಂಗಿಲ್ಲ ಲಾಸ್ಟಿಗೆ ಒತ್ತಕ್ಷರ ಬರ್ತೈತಿ 19 ಮುಂದೆ ನೋಡ್ರಿ ಅವೆಲ್ಲ ಒತ್ತಕ್ಷರ ಆಮೇಲೆ 31 32 ಬರ್ಬೇಕಾದ್ರೆ ನೋಡ್ರಿ ಒತ್ತಕ್ಷರ ಎಲ್ಲಿ ಬರ್ತೈತಿ ಬರ್ತಾವ ಇಲ್ಲಿ ನೋಡಿ 44 ನೋಡಿ ತಾ ಬರದ ನೋಡ್ ಒತ್ತಕ್ಷರ ಕೊಡುದು ಲೂನ್ ಬರದ ಒತ್ತಕ್ಷರ ಕೊಡುದು 44 45 ನೋಡಿ ಇಲ್ಲಿ 2 ಒತ್ತಕ್ಷರ ಬರ್ತಾವ 45 25 ಬರಬೇಕಾದ್ರೆ ಕೆಳಗ 5 45 ಒತ್ತಕ್ಷರ ಬರಬೇಕಾದ್ರೆ 2 ಒತ್ತಕ್ಷರ ಬರ್ತಾವ ಆಮೇಲೆ 46 ಲಾಸ್ಟಿಗೆ 50 ನೋಡಿ 5 ಬರ್ತೀನಿ 50 ನೋಡಿ ಕಂಪ್ಲೀಟ್ ಆಯ್ತು ಈಗ 1 ರಿಂದ 50 ಸಂಖ್ಯೆಗಳನ್ನ ನಾವು ಮಾಡಿದ್ವಿ ಅಕ್ಷರದಲ್ಲಿ ಬರಲಿ 41 42 43 44 45 5 ನೋಡಿ ಕೆಳಗೆ ಒತ್ತಕ್ಷರ ಬರ್ತೀವಿ ಇಲ್ಲಿ 2 ಒತ್ತಕ್ಷರ ಬರ್ತಾವ 46 47 48 49 50 ಇವನ್ನೇನ್ ಮಾಡ್ಬೇಕು ನೀವು ಇವತ್ತು ಪಕ್ಕದಲ್ಲಿ ಬರೀಬೇಕು ಯಾವ್ದ್ರಲ್ಲಿ ಬರಬೇಕು ಗಣಿತ ಪಕ್ಕದಲ್ಲಿ ಬರೀ ಈಗ 1 ರಿಂದ 50 ಸಂಖ್ಯೆಗಳನ್ನ ನಾನು ಮಾಡಿನಪ್ಪ ಇವತ್ತು ಬರ್ತೀನಿ ನಾನು ಬೋರ್ಡ್ ಓದಿನಿ ನೀವೇನ್ ಮಾಡಬೇಕು ಇದನ್ನ ನಿಮ್ಮ ಪಕ್ಕದಲ್ಲಿ ಗಣಿತ ಪಕ್ಕದಲ್ಲಿ ಬರೀಬೇಕು ಈಗ ಮುಂದಿನ ಅಕ್ಷರಗಳನ್ನ ನೋಡಿ 50 ತನಕ ಬರಿ ಇನ್ನು ಮುಂದೆ ಯಾವ ಉಳಿದಪ್ಪ 51 ರಿಂದ 100 ಸಂಖ್ಯೆ ಉಳಿದು ಹೌದಾ ಅದನ್ನ ನಾ ಏನ್ ಮಾಡ್ತೀನಪ್ಪ ಮುಂದಿನ ಅವಧಿಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿಗೆ ನೀವು ಇಷ್ಟು ಸಂಖ್ಯೆಗಳನ್ನ ಅಕ್ಷರದಲ್ಲಿ ಬರೀ ಇವತ್ತಿನ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು.